ನಮಸ್ಕಾರ ಗೆಳೆಯರೇ. ಇವತ್ತಿನ ಮೋಟಿವೇಶನ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗಿ ಇದ್ದಳು. ಅವಳನ್ನು ಎಲ್ಲರೂ ಹಾಸ್ಯ ಮಾಡುತ್ತಿದ್ದರು. ಯಾಕಂದ್ರೆ ಅವಳು ಬಡವಳು, ಓದಲು ಸಾಧ್ಯವಿಲ್ಲ ಅಂತ ಎಲ್ಲರೂ ಹೇಳುತ್ತಿದ್ದರು. ಆದರೆ ಅವಳು ಒಂದು ಮಾತು ಹೇಳುತ್ತಿದ್ದಳು: ನಾನು ನನ್ನ ಜೀವನ ಬದಲಾಯಿಸ್ತೀನಿ. ಅವಳು ದಿನವೂ ಬೆಳಗ್ಗೆ 5 ಗಂಟೆಗೆ ಎದ್ದುಕೊಂಡು ನೀರು ತರುತ್ತಿದ್ದಳು, ಮನೆ ಕೆಲಸ ಮಾಡ್ತಿದ್ದಳು. ಶಾಲೆಗೆ ಹೋಗೋಕೆ ಮನಸ್ಸಿತ್ತು, ಆದರೆ ಮನೆಯ ಪರಿಸ್ಥಿತಿ ಅವಳ ಕನಸನ್ನು ತಡೆದಿತ್ತು. ಹಳ್ಳಿಯ ಮಕ್ಕಳು ಅವಳನ್ನು ನೋಡಿದ್ರೆ ನೀನು ಓದಿ ಏನು ಮಾಡ್ತೀಯಾ ಅಂತ ನಗ್ತಿದ್ರು. ಮಧ್ಯಾಹ್ನ ಹೊಲದಲ್ಲಿ ಕೆಲಸ, ಬಿಸಿಲಲ್ಲಿ ಬೆವರು ಸುರಿಸುತ್ತಾ ಅವಳ ಕೈಗಳು ನೋವಿನಿಂದ ತುಂಬಿದ್ದವು. ಆದರೆ ಅವಳ ಮನಸ್ಸು ತುಂಬಾ ಬಲವಾಗಿತ್ತು. ಅವಳು ತನ್ನೊಳಗೆ ಹೇಳಿಕೊಂಡ್ಳು, ನನ್ನ ಜೀವನ ನಾನು ಬದಲಾಯಿಸಬೇಕು. ರಾತ್ರಿ ಎಲ್ಲರೂ ನಿದ್ರೆ ಮಾಡಿದ ನಂತರ ಅವಳೊಂದು ಚಿಕ್ಕ ದೀಪ ಹಚ್ಚಿ ಓದುತ್ತಿದ್ದಳು. ಹಸಿವಿದ್ದರೂ ನಿದ್ದೆ ಇದ್ದರೂ ಅವಳು ಒಂದೇ ಮಾತು ಹೇಳುತ್ತಿದ್ದಳು: ನಾನು ಸೋಲೊಲ್ಲ. ಒಂದು ದಿನ ಪರೀಕ್ಷೆ ಬಂತು. ಎಲ್ರೂ ಹೇಳಿದ್ರು, ನೀನು ಫೇಲ್ ಆಗ್ತೀಯಾ. ಆದರೆ ಅವಳು ಭಯಪಡ್ಲಿಲ್ಲ. ಫಲಿತಾಂಶ ಬಂದ ದಿನ ಎಲ್ಲರೂ ಆಶ್ಚರ್ಯಪಟ್ರು. ಆ ಹುಡುಗಿ ಡಿಸ್ಟ್ರಿಕ್ಟ್ ಫಸ್ಟ್ ಆಯಿತು. ಇಂದು ಅವಳು ಒಂದು ಆಫೀಸರ್ ಆಗಿದ್ದಾಳೆ. ಒಮ್ಮೆ ಅವಳನ್ನು ಹಾಸ್ಯ ಮಾಡಿದವರು ಇಂದು ಅವಳನ್ನು ಗೌರವಿಸುತ್ತಿದ್ದಾರೆ. ಬಡತನ ನಿಮ್ಮನ್ನು ತಡೆಯಲಾರದು. ಜನರ ಮಾತು ನಿಮ್ಮನ್ನು ತಡೆಯಲಾರದು. ಕನಸು ಇದ್ದರೆ ಜೀವನ ಬದಲಾಗುತ್ತದೆ. ಈ ಕಥೆ ನಿಮಗೊಂದು ಮೆಸೇಜ್ ಕೊಡುತ್ತದೆ. ಹಣ ಇರದೇ ಇದ್ರೂ ಪರವಾಗಿಲ್ಲ, ಕನಸಿದ್ರೆ ಸಾಕು, ಜೀವನ ಬದಲಾಗುತ್ತದೆ. ನೀವು ಈ ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಕನಸು ಏನು? ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಶನ್ಗಾಗಿ. ಇದೇ ತರಹ ಮುಂದಿನ ಕಥೆಯೊಂದಿಗೆ ಮೋಟಿವೇಶನ್ ವಿಡಿಯೋ ತರುತ್ತೇನೆ. ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.